ಒಟ್ಟಿಗೆ ವರ್ಕ್ ಮಾಡಿದ್ರೆ ಹೇಗಿರುತ್ತೆ ನಮ್ಮ ಜನರ ಲೈಫು ಮತ್ತು ಲಾಂಗಿವಿಟಿ? ಯೂನಿವರ್ಸಿಟಿನಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ಹೋಲಿಸ್ಟಿಕ್ ಮೆಡಿಸಿನ್ ಬಗ್ಗೆ ಡೆಫಿನೆಟ್ಲಿ ಗಮನ ಹರಿಸ್ತೀವಿ. ನಿಮ್ಮ ಒಂದು ನಾಲೆಜು, ನಿಮ್ಮ ಒಂದು ವಿಷನ್ನ ಇನ್ಕಾರ್ಪೊರೇಟ್ ಮಾಡಿಬಿಟ್ಟು ಮಾಡೋಣ. ಅಲಾಂಗ್ ವಿತ್ ಯು, ಜಾಯಿನ್ ಹ್ಯಾಂಡ್ಸ್ ವಿತ್ ಯು ಇನ್ ದಿಸ್ ನೋಬಲ್ ಕಾಸ್. ನಮಸ್ತೆ ಆಯುಷ್. GWC ಲೀಡರ್ ಸ್ಟಾಕ್ಗೆ ತಮಗೆಲ್ರಿಗೂ ಸ್ವಾಗತ. ಇವತ್ತು ನಮ್ಮ ಈ ರಾಜೇಂದ್ರ ಯೂನಿವರ್ಸಿಟಿನ ನೆಕ್ಸ್ಟ್ ಲೆವೆಲ್ ತೊಗೊಂಡೋಗ್ತಾ ಇದ್ದಾರೆ. ಇವತ್ತು ಅವ್ರ ಜೊತೆ ನಮ್ಮ ಲೀಡರ್ ಸ್ಟಾಕ್. ಡಾಕ್ಟ್ರೇ ನಮಸ್ತೆ, ಸ್ವಾಗತ. ನಮಸ್ತೆ. ನನಗೆ ಗೊತ್ತಿರೋಂಗೆ ಪರ್ಸ್ನಲಾಗಿ ಇವಾಗ ನಮ್ಮ ಇಂದಿನ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು, ಅವರಲ್ಲಿ ಏನು ಗುಣನ ಅಳವಡಿಸ್ಕೋಬೇಕು ಅಂದರೆ ಲಾಯಲ್ ಟು ದಿ ಪಾರ್ಟಿ. ಎಂಥ ಗುಣ ಅಂದರೆ ತುಂಬ ಚಾಲೆಂಜ್ ಫೇಸ್ ಮಾಡೋದು. ವಾಸ್ ವೆರಿ ಲಾಯಲ್. ಈಸಿಯಾಗೆ CM ಆಗಿಲ್ಲ ಅವರು. ಇಲ್ಲಿ ನಮ್ಮ ಡಾಕ್ಟರ್ BC ಭಗವಾನ್ ಸರ್ ಹತ್ರ ನಾವು ಅಳವಡಿಸ್ಕೋಬೇಕಾಗಿರೋ ಗುಣ ಏನು ಅಂದರೆ, ಅವ್ರು ಎಲ್ಲೂ ನಾನು ಅಂತಿಲ್ಲ. ಮೊದಲು ಟೀಚರ್ಸ್ ಅಂತಾರೆ, ಪೇರೆಂಟ್ಸಿಂದ ಕಲ್ತಿರೋದು ಗುಣಗಳು ಹೇಳ್ತಾರೆ. ಅದಾದಮೇಲೆ ಟೀಮ್ ಇರಬೇಕು. ಸೊ ನಾನು ಅನ್ನೋದಿಲ್ಲ. ಇದನ್ನು ಕೇಳಿಸ್ಕೊಳ್ತಾ ಇದ್ದರೆ ಡಾಕ್ಟರ್ ರಾಜ್ಕುಮಾರ್ ಏನೇ ಅವಾರ್ಡ್ ಬಂದರೂ ಇದು ನಂದಲ್ಲ ಅಂತ ಇಟ್ಬಿಡೋರು. ಸೊ ಲೀಡರ್ಶಿಪ್ ಕ್ವಾಲಿಟೀಸ್ನ ಅಳವಡಿಸ್ಕೊಂಡ್ರೆ ಪೋಸ್ಟ್ ಹುಡ್ಕೊಂಡು ಬರುತ್ತೆ. ನೀವು ಪೋಸ್ಟಲ್ಲಿ ಕೂತಿದ್ಕೊಳ್ಳೆ ಲೀಡ್ರ್ ಆಗಲ್ಲ ಅನ್ನೋದು ಇಲ್ಲಿಂದ ಕಲಿಯುವಂಥ ವಿಚಾರ. ಡಾಕ್ಟ್ರೇ, ಇವತ್ತು ಎಸ್ಪೆಷಲಿ ಈಗಿನ ಜನ್ರೇಷನ್ಗೆ ಪೇಷನ್ಸೇ ಇಲ್ಲ. ಯಾಕಂದರೆ ನಾವು ಮೊದಲು ಸೀರಿಯಲ್ಸ್ಗಳು ಬರೋದು ಕಾಮನಾಗಿ ಹೇಳ್ತೇವೆ. ಪೇಷನ್ಸ್ ಅಂತ ಕಾಯ್ತಿದ್ವಿ, ವೀಕೆಂಡು ಕಾಯ್ತಾಯಿದ್ವಿ, ಖುಷಿ ಪಡ್ತಿದ್ವಿ ನಾವು. 1 ವೀಕ್ ವಿ ಆರ್ ವೇಟಿಂಗ್ ಫಾರ್ 1 ಮೂವಿ. ಇವತ್ತು ಇನ್ಸ್ಟೆಂಟಲ್ಲಿ ಸಿಗ್ತಾಯಿದೆ. OTT ಪ್ಲ್ಯಾಟ್ಫಾರ್ಮ್ ಇರ್ಬೋದು, ಸೋಷಿಯಲ್ ಮೀಡಿಯಾ ಎಲ್ಲ ಇನ್ಸ್ಟೆಂಟಲ್ಲಿ ಸಿಗ್ತದೆ. ಅದರಲ್ಲೂ ಪೇಷನ್ಸ್ 30 ಸೆಕೆಂಡ್ಸ್ ಮೇಲೆ ನೋಡಲ್ಲ. ಇದರಿಂದ ಅವ್ರಿಗೆ ಮೆಂಟಲಿ ಒಂದು ಖುಷಿ, ಆನಂದ ಅನ್ನೋದು ಸಿಗ್ತಿರೋದು ಈಸಿಯಾಗಿ. ಅವ್ರಿಗೇನು ಸ್ಟ್ರಗಲ್ ಮಾಡ್ತಿಲ್ಲ, ರಾಂಗ್ ರೂಟಲ್ಲಿ ಹೋಗ್ತಾರೆ. ಅವ್ರಿಗೆ ಏನು ಮೆಸೇಜ್ ಕೊಡ್ತೀರ ತಾವು? ನಥಿಂಗ್ ಶುಡ್ ಬಿ ಅವೈಲಬಲ್ ಈಸಿಲಿ. ಅಫ್ಕೋರ್ಸ್ ನಾನು ಅದನ್ನು ಸೆಂಟೆನ್ಸ್ನ ನೀವು ಕರೆಕ್ಟಾಗಿ ನನ್ನ ವರ್ಡ್ಸ್ನ ಕರೆಕ್ಟಾಗಿ ಕ್ಯಾರಿ ಮಾಡಬೇಕು. ಅಂದರೆ ಯಾವುದು ಈಸಿಯಾಗಿ ಸಿಗಬಾರ್ದು ಅಂತಲ್ಲ ನಾನು ಹೇಳ್ತಾ ಇರೋದು. ನಿಮ್ಗೆ ಈಸಿಯಾಗಿ ಸಿಕ್ಕಿದಾಗ, ಸುಲಭವಾಗಿ ಸಿಕ್ಕಿದಾಗ, ಆಮೇಲೆ ಯಾರೋ ತಂದು ಕೊಟ್ಟಾಗ ನಿಮಗೆ ಅದರದ್ದು ವ್ಯಾಲ್ಯೂನೇ ಅರ್ಥ ಆಗಲ್ಲ. ಸೊ ಯಾವಾಗಲೂ ಹಾರ್ಡ್ ವರ್ಕ್, ಹಾರ್ಡ್ ಅರ್ನ್ಡ್ ಆ್ಯಂಡ್ ಸ್ಟ್ರಗಲ್ಡ್, ಅದಕ್ಕೆಲ್ಲ ತುಂಬ ವ್ಯಾಲ್ಯೂ ಇದೆ. ನಮಗೆಲ್ಲ ಗೊತ್ತಾಗಿರೋದು ಏನಂತ ಹೇಳಿದ್ರೆ, ನನಗೆ ಪರ್ಟಿಕ್ಯುಲರಾಗಿ ಫ್ರಮ್ ಸ್ಟೂಡೆಂಟ್ ಡೇಸ್ ಐ ಹ್ಯಾವ್ ಪುಟ್ ಇನ್ 100% ಎಫರ್ಟ್ಸ್. ಈಗ ಏನಾಗಿದೆ ಅಂತ ಹೇಳಿದ್ರೆ, ಸ್ಟೂಡೆಂಟ್ಸು ಮತ್ತು ನಮ್ಮ ಯಂಗರ್ ಜನರೇಷನ್ Z ಆರ್ ಓವರ್ ಪ್ರೊಟೆಕ್ಟೆಡ್ ಬೈ ದ ಪೇರೆಂಟ್ಸ್. ನಾನು ಅದೇ ಪೇರೆಂಟ್ಸ್ಗೆ ಹೇಳ್ತೀನಿ, ನೀವು ಇಷ್ಟೊಂದು ಕನ್ಸರ್ನ್ ತೋರಿಸಿ, ಇಷ್ಟೊಂದು ಓವರ್ ಪ್ರೊಟೆಕ್ಟೆಡ್ ಮಾಡಿ, ಒಂದು ಸಣ್ಣದೇನಾದ್ರು ಆಯ್ತಂದ್ರೆ, ಅಯ್ಯೋ ನನ್ನ ಮಕ್ಕಳಿಗೆ ಹೀಗಾಗೋಯ್ತು, ಇವನು 1 ಮಾರ್ಕ್ ಕಮ್ಮಿ ಬಂತು ಸರ್, ಇವ್ರಿಗೆ 2 ಮಾರ್ಕ್ ಕಮ್ಮಿ ಬಂತು ಸರ್, ಇವತ್ತು ಊಟ ಮಾಡಿಲ್ಲ ಸರ್, ಹಾಗಲ್ಲ ಅದು. ನೀವು ವಿದ್ಯಾರ್ಥಿಗಳಿಗೆ ಮತ್ತು ಮಕ್ಕಳಿಗೆ ಏನನ್ನ ಕೊಡಬೇಕು ಅಂತಿದ್ದೀರಿ ಅಂತ ಫಸ್ಟು ನೀವು ಯೋಚನೆ ಮಾಡಬೇಕು. ಹೌದು, ಎಲ್ಲರೂ ಅವರಿಗೆ ಒಂದು ಉತ್ತಮವಾದ ಲೈಫ್ ಕೊಡಬೇಕು ಮತ್ತು ಉತ್ತಮವಾದ ಎಜುಕೇಷನ್ ಕೊಡಬೇಕು ಅಂತ ಎಲ್ಲರಿಗೂ ಆಸೆ ಇರುತ್ತೆ. ಅವನು ಉತ್ತಮವಾದ. ನಮ್ಮ ಪೋಷಕರು ಹಾಗೆ ನೋಡ್ತಾ ಇಲ್ಲ. ಅವ್ರಿಗೇನಂದರೆ, ನಮ್ಮ ಮಕ್ಕಳು ಓವರ್ ನೈಟ್ ಸಕ್ಸಸ್ ಆಗಬೇಕು. ಸಕ್ಸಸ್ ಇನ್ ಟರ್ಮ್ಸ್ ಆಫ್ ಗೆಟಿಂಗ್ ವೆರಿ ಗುಡ್ ಮಾರ್ಕ್ಸ್, ಹೈಯೆಸ್ಟ್ ಮಾರ್ಕ್ಸು. ಯಾರು ಹೈಯೆಸ್ಟ್ ಮಾರ್ಕ್ಸು? ನಮ್ಮ ಪಕ್ಕದ ಮನೆಯವ್ರಕ್ಕಿಂತ ಹೈಯೆಸ್ಟ್ ಮಾರ್ಕ್ಸ್ ಬರಬೇಕು, ಅಥವಾ ಪಕ್ಕದಲ್ಲಿ ಕೂತಿರೋ ಹುಡುಗನ್ಕಿನ್ನ ಹೈಯೆಸ್ಟ್ ಮಾರ್ಕ್ಸ್ ಬರಬೇಕು. ದಟ್ ಶುಡ್ ನಾಟ್ ಬಿ ದ ಏಮ್. ನೀವು ಮಕ್ಕಳಲ್ಲಿ ಆ ಚಾಲೆಂಜ್ ಬೆಳೆಸಬಾರ್ದು, ಆ ಪ್ರವೃತ್ತಿ ಬೆಳೆಸಬಾರ್ದು. ಅವರಿಗೆ ಅಫ್ಕೋರ್ಸ್ ಮಿನಿಮಮ್ ಫೆಸಿಲಿಟೀಸ್ ಏನು ಕೊಡಬೇಕು, ಓದಲಿಕ್ಕಾಗಲಿ ಒಂದು ಲೈಫ್ ಸ್ಟೈಲಿಗಾಗಲಿ ಕೊಡಬೇಕು, ಇಲ್ಲ ಅಂತಲ್ಲ. ನಮ್ಮಲ್ಲಿ ಹಂಗಲ್ಲ, ಬ್ಲ್ಯಾಂಕ್ ಚೆಕ್ ಕೊಟ್ಬಿಡೋದು. ನೀನು ಹೋಗ್ತೀಯಾ, ಇದನ್ನು ತೊಗೊಂಡು, ಅದಲ್ಲ, ನೀನು ಕಾರಲ್ಲಿ ಹೋಗ್ಬೇಡ, ಬಸ್ಸಲ್ಲಿ ಹೋಗ್ಬೇಡ, ಫ್ಲೈಟಲ್ಲಿ ಹೋಗು, ನೀನು 5 ಸ್ಟಾರ್ ಹೋಟ್ಲಲ್ಲಿರು, ಇಲ್ಲ ನೀನು ಇಷ್ಟು ಮೀಲ್ಸು ಹೀಗೆ ತಗೋ, ಇದೇ ಥರ. ಅವ್ರಿಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಆ್ಯಕ್ಚುಲಿ ಗೊತ್ತಿರುತ್ತೆ ಏನು ಬೇಕು ಏನು ಬೇಡ ಅಂಥೇಳಿ. ಬಟ್ ನಾವು ಪೋಷಕರಿಗೂ ಕೂಡ ಅದನ್ನು ತುಂಬ ಓವರ್ ಪ್ರೊಟೆಕ್ಟ್ ಮಾಡಿ ಅವರಿಗೆ ಫೆಸಿಲಿಟೀಸ್ ಜಾಸ್ತಿ ಕೊಡಲಿಕ್ಕೆ ಟ್ರೈ ಮಾಡ್ತೀವಿ, ಜಾಸ್ತಿ ಪುಷ್ ಮಾಡ್ಲಿಕ್ಕೆ ಮಾಡ್ತೀವಿ. ಎ ಸ್ಟೂಡೆಂಟ್ ಆರ್ ಎನ್ ಇಂಡಿವಿಜುವಲ್, ನನ್ನ ಪ್ರಕಾರ he should improve on his previous day. He should challenge himself, not with others.
ನೀವು ಯಾವತ್ತು ಇನ್ನೊಬ್ಬರನ್ನ ನೋಡಿಬಿಟ್ಟು ಅವ್ರ ಚಾಲೆಂಜ್ ಆಗಿ ತೊಗೊಂಡು ನಾನು ಅವ್ರಿಗಿನ್ನ ಬೆಳಿತೀನಿ ಅಂತ ಹೋಗ್ತೀರಿ, ಅವತ್ತು ನೀವು ಎಡುತ್ತೀರಿ. ನನ್ನ ಜೊತೆಗೆ ಯೂನಿವರ್ಸಿಟಿನಲ್ಲಿ ಪ್ರಾರಂಭ ಮಾಡಿದವರು, ಸೆನೆಟ್ ಸಿಂಡಿಕೇಟ್ ಮೆಂಬರ್ಸ್ ಆಗಿ ಪ್ರಾರಂಭ ಮಾಡಿದವರು, ಇವತ್ತು ನಮ್ಮ ರಾಜ್ಯದ ಮಂತ್ರಿಗಳಾಗಿ, MLA ಅವರಾಗಿ, MLCs ಆಗಿ, ಆಯ್ತಾ, ಎಲ್ಲ ಆಗಿ ಅವರ ರಾಜಕೀಯ ಜೀವನ ಮತ್ತು ಬೇರೆ ಬೇರೆ ವೃತ್ತಿಗಳಲ್ಲಿ ಸಕ್ಸಸ್ಫುಲ್ ಆಗಿದ್ದಾರೆ. ನನಗೆ ಅನೇಕರು ಕೇಳ್ತಾರೆ, ಸರ್ ನೀವು ಮಿನಿಸ್ಟರ್ ಆಗ್ಬೋದಿತ್ತಲ್ಲ ಸರ್, ಇವತ್ತು ನೀವು MLA ಆಗ್ಬೋದಿತ್ತು, ನೀವು ಇನ್ನೊಂದು ಆಗ್ಬೋದಿತ್ತು. ದಟ್ ವಾಸ್ ನಾಟ್ ಮೈ ಇಂಟೆನ್ಷನ್. ನಾನು ಅದಕ್ಕೆ ಹೇಳಿದ್ದು, ನಾನು ವಿಷನ್ ಸ್ಟೇಟ್ಮೆಂಟ್ ನಾನು ಬರೆದಿದ್ದೆ. ನಾನು ಇಲ್ಲಿಗೆ ರೀಚ್ ಆಗ್ತೀನಿ, ನಾನು ಶೈಕ್ಷಣಿಕ ಕ್ಷೇತ್ರದಲ್ಲೇ ಇರ್ತೀನಿ, ನಾನು ಸಕ್ಸಸ್ ಆಗ್ತೀನಿ. ನನ್ನ ಸಕ್ಸಸ್ಸು ನಾನು ಕಂಪೇರ್ ಮಾಡಿಕೊಂಡು ಮಿನಿಸ್ಟ್ರಿಗೋ MLAಸ್ಗೋ ಕಂಪೇರ್ ಮಾಡ್ಕೊಳ್ಳೋದಲ್ಲ. ನನ್ನ ಕ್ಷೇತ್ರದಲ್ಲಿ ನಾನು ಏನು ಸಾಧನೆ ಮಾಡ್ತೀನಿ ಅಲ್ಲ, ಆಮೇಲೆ ನಾನು ಏನು ವಾಟ್ ಐ ಡೆಲಿವರ್ ಟು ದಿ ಪಬ್ಲಿಕ್ ಆ್ಯಂಡ್ ದ ಸೊಸೈಟಿ ಕುಡ್ ಬಿ ಬೆಟರ್ ದೆನ್ ದ್ಯಾಟ್ ನನ್ನ ದೃಷ್ಟಿನಲ್ಲಿ. ಆಮೇಲೆ ನಾನು ಐ ಆಮ್ ಸ್ಯಾಟಿಸ್ಫೈಡ್ ವಿತ್ ದಿಸ್. ಸೊ ನಿಮಗೆ ಯಾವುದರಿಂದ ಸಕ್ಸಸ್ ಇದೆಯಲ್ಲ, ಸಕ್ಸಸ್ ಈಸ್ ಮೆಷರ್ಡ್ ಬೈ ಅದರ್ಸ್, ಸ್ಯಾಟಿಸ್ಫ್ಯಾಕ್ಷನ್ ಈಸ್ ಮೆಷರ್ಡ್ ಬೈ ಯೋರ್ ಸೆಲ್ಫ್. ಸ್ಯಾಟಿಸ್ಫ್ಯಾಕ್ಷನ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ನೀವು ನಿಮ್ಮನ್ನು ಸ್ಯಾಟಿಸ್ಫೈ ಮಾಡ್ಕೊಳ್ಳೋದ್ರಲ್ಲಿ ನೋಡಬೇಕು, ನಾಟ್ ಟು ಸ್ಯಾಟಿಸ್ಫೈ ಅದರ್ಸ್, ನಾಟ್ ಟು ಚಾಲೆಂಜ್ ವಿತ್ ಅದರ್ಸ್. ನೀವು ಯು ಹ್ಯಾವ್ ಟು ಬೆಟರ್ ಯೋರ್ ಸೆಲ್ಫ್. ನೀವು ಹಿಂದೆ ಏನಾಗಿದ್ರಿ, ಪ್ರೀವಿಯಸ್ ಡೇ ಏನಾಗಿದ್ರಿ, ಹಿಂದಿನ ವರ್ಷ ಏನಾಗಿದ್ರಿ, ಅದಕ್ಕಿಂತ ನೀವು ಬೆಟರ್ ಇದ್ದೀರಾ, ನಿಮ್ಮನ್ನು ನೀವು ಬಗ್ಗೆ ಚಾಲೆಂಜ್ ಮಾಡ್ಕೊಳ್ಬೇಕೇ ಹೊರತು ಡೋಂಟ್ ಚಾಲೆಂಜ್ ಯೋರ್ ಸೆಲ್ಫ್ ವಿತ್ ಅದರ್ಸ್. ಆಮೇಲೆ ನೆವರ್ ಕಂಪೇರ್ ಯೋರ್ ಚಿಲ್ಡ್ರನ್, ಪೋಷಕರಿಗೆ ನೆವರ್ ಕಂಪೇರ್ ಯೋರ್ ಚಿಲ್ಡ್ರನ್ ವಿತ್ ಅದರ್ಸ್. ಎವ್ರಿ ಇಂಡಿವಿಜುವಲ್ ಬಾರ್ನ್ ಈಸ್ ಯೂನಿಕ್ ಆ್ಯಂಡ್ ಅಕಾರ್ಡಿಂಗ್ ಟು ಮೀ, ನೀವು ಅದನ್ನು ಡಿಸ್ಪ್ಯೂಟ್ ಮಾಡ್ಬೋದು ಅಥವಾ ಬೇರೆ ಥರ ಹೇಳ್ಬೋದು, ಬಟ್ ನನ್ನ ಥಿಯರಿ ಪ್ರಕಾರ, ನನ್ನ ನಾಲೆಡ್ಜ್ ಪ್ರಕಾರ, ಎವ್ರಿ ಒನ್ ಈಸ್ ಬಾರ್ನ್ ವಿತ್ ಎ ಯೂನಿಕ್ ಕ್ವಾಲಿಟೀಸ್, ಯೂನಿಕ್ ಟ್ಯಾಲೆಂಟ್ ಆ್ಯಂಡ್ ಫಾರ್ ಎ ಯೂನಿಕ್ ಪರ್ಪಸ್. I believe in supernatural power, whatever you call, but 100%. As a doctor, as a surgeon, if you ask me, ನೀವು ವೈಚಾರಿಕರ ಅವೈಚಾರಿಕವಾಗಿ ಇಲ್ಲ, there is a super power. ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. 10 ಜನ ಪೇಷಂಟ್ಸ್ ಬರ್ತಾರೆ, ಅಪೆಂಡಿಸೆಕ್ಟಮಿ, ಅವರೆಲ್ಲರಿಗೂ ಅಪೆಂಡಿಸೆಕ್ಟಮಿ ಮಾಡ್ತೀವಿ. ಈಚ್ ಒನ್ ಬಿಹೇವ್ಸ್ ಇನ್ ಡಿಫ್ರೆಂಟ್ ವೇ. ಅರ್ಥ ಆಯ್ತಲ್ಲ? ಒಬ್ಬ ಫಸ್ಟ್ ಡೇ ಚೆನ್ನಾಗಾಗಿ ಹೊರಗಡೆ ಹೋಗ್ತಾನೆ, ಇನ್ನೊಬ್ಬ 10 ದಿವಸ ತೊಗೊಳ್ತಾನೆ ರಿಕವರ್ ಆಗೋಕ್ಕೆ, ಇನ್ನೊಬ್ಬ 15 ದಿವಸ ತೊಗೊಳ್ತಾನೆ. ಅಫ್ಕೋರ್ಸ್ ದೆರ್ ಆರ್ ರೀಸನ್ಸ್ ವೈ ಇಟ್ ಹ್ಯಾಪನ್ಸ್ ಅಂತ ಸೈಂಟಿಫಿಕಲಿ ವಿ ಟ್ರೀಟ್ ದೆಮ್, ಬಟ್ ಇಟ್ ಹ್ಯಾಪನ್ಸ್ ಟು ಇಂಡಿವಿಜುವಲ್. ವೈ ಇಟ್ ಹ್ಯಾಪನ್ಡ್ ಹಿಮ್ ಇನ್ ಡೋಂಟ್ ನೋ. ಹಿಸ್ ಬಾಡಿ ನೇಚರ್ ಇಸ್ ಲೈಕ್ ದಟ್. ಸೊ ಎವ್ರಿಬಡಿ ಈಸ್ ಬಾರ್ನ್ ಡಿಫ್ರೆಂಟ್ಲಿ. ಸೊ ವಿ ಶುಡ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಮೈ ಲಿಮಿಟೇಷನ್, ವಾಟ್ ಈಸ್ ಮೈ ಟ್ಯಾಲೆಂಟ್. ಅರ್ಥ ಆಯ್ತಲ್ಲ? ವಾಟ್ ಈಸ್ ಮೈ ಕೆಪಾಸಿಟಿ. But ultimate goal of every citizen to be a good citizen today is to understand that I should become a good citizen of this country ultimately and contribute to this society. I should develop patriotic nature and love my country. ಅದು ಎಲ್ಲ ವಿದ್ಯಾರ್ಥಿಗಳಿಗೆ ಬರಬೇಕು ಇವತ್ತು. That is my aim and my message. ಪವರ್ಫುಲ್ ಮೆಸೇಜ್ ಫ್ರಮ್ ಎ ಪವರ್ಫುಲ್ ಲೀಡರ್. ಅವ್ರು ಏನು ಹೇಳಿದ್ರು ಅಂದರೆ, ಕಂಫರ್ಟಬಲಾಗಿ ಏನಾರು ಪೇರೆಂಟ್ಸು ನಿಮ್ಮ ಮಕ್ಕಳನ್ನ ನೋಡ್ಕೊಂಬಿಟ್ರೆ ಅವ್ರ ಲೈಫು ಅನ್ಕಂಫರ್ಟಬಲ್ ಆಗಿರುತ್ತೆ. ಸ್ಕೇರ್ಸಿಟಿ ಇರಬೇಕು ಅಂತ ಹೇಳ್ತಿದ್ದಾರೆ. ಎಷ್ಟು ಪವರ್ಫುಲ್ ಮೆಸೇಜ್ ಇದು, ಎಲ್ಲರೂ ಅಡಾಪ್ಟ್ ಮಾಡ್ಕೊಳ್ಳೇಬೇಕು. ದ ಬೆಸ್ಟ್ ಥಿಂಗ್ ಎ ಪೇರೆಂಟ್ ಪಾಸ್ ಆನ್ ಟು ದಿ ಚಿಲ್ಡ್ರನ್ ಈಸ್ ಝೀರೋ ಬ್ಯಾಂಕ್ ಬ್ಯಾಲೆನ್ಸ್ ಅಂತ. ದರ್ ಇಸ್ ಅ ಸೇಯಿಂಗ್. ಅರ್ಥ ಆಯ್ತಲ್ಲ? ಈಗ ಪ್ರಾಬ್ಲಮ್ ಆಫ್ ಪ್ಲೆಂಟಿ ಅವರಿಗೆ. ನೀವು ಎಲ್ಲದನ್ನೂ you are giving it on a platter. They are totally confused. Their only thing is to eat that, sit and eat. ನಮಗೆಲ್ಲ ಹಾಗಲ್ಲ. ನಮಗೆ ಮಿನಿಮಮ್ ಪ್ಲಾಟರ್ ಬರ್ತಿತ್ತು. ಆ್ಯಂಡ್ ಫಾರ್ ಅದರ್ ಪೀಪಲ್, ಮೆನಿ ಆಫ್ ಅದರ್ಸ್, ನೋ ಎಂಪ್ಟಿ ಪ್ಲಾಟರ್. ಸೊ ದೇ ಹ್ಯಾಡ್ ಟು ಅರ್ನ್ ದೇರ್ ಓನ್. ಆವಾಗಲೇ ಆ್ಯಕ್ಚುಲಿ ವ್ಯಾಲ್ಯೂ ಗೊತ್ತಾಗೋದು. ವ್ಯಾಲ್ಯೂ ಆಫ್ ಎಜುಕೇಷನ್, ವ್ಯಾಲ್ಯೂ ಆಫ್ ಮನಿ, ವ್ಯಾಲ್ಯೂ ಆಫ್ ಕಲ್ಚರ್, ಎವ್ರಿಥಿಂಗ್ ಈಸ್ ನೋನ್ ಓನ್ಲಿ ದೆನ್. ಸೊ ಈಗೇನಾಗ್ತಿದೆ ಅಂತ ಹೇಳಿದ್ರೆ, ಅವ್ರಿಗೆ ಏನು ಬೇಡ, ನೀವು ಪ್ಲೆಂಟಿ ಬ್ಯಾಂಕಲ್ಲಿ ಪ್ಲೆಂಟಿ ಆಫ್ ಬ್ಯಾಲೆನ್ಸ್, ಆಮೇಲೆ ಎವ್ರಿಥಿಂಗ್ ಆನ್ ಎ ಪ್ಲಾಟರ್. ದೇ ಆರ್ ಕನ್ಫ್ಯೂಸ್ಡ್. ನಾನು ಹೇಳೋದು, ನೀವು ಹೋದಾಗ ಹೋಟ್ಲಲ್ಲಿ ಹೇಗೆ ಚೂಸ್ ಮಾಡ್ತಿರೋ, ನಮ್ಮ ಲೈಫಲ್ಲಿ ಹಾಗೆ ಪ್ಲಾಟರ್ ಬಂದಾಗ ಚೂಸ್ ಮಾಡಬೇಕು. ಸ್ಟೂಡೆಂಟ್ಸ್ ಅದನ್ನು ಮಾಡ್ತಾ ಇಲ್ಲ.
ದೇ ಆರ್ ಟ್ರೈಂಗ್ ಟು ಪಿಕ್ ದ ರಾಂಗ್ ಥಿಂಗ್ಸ್. ಡಾಕ್ಟ್ರೆ, ತಮ್ಮ ಫ್ಯಾಮಿಲಿ ಬಗ್ಗೆ ಸಪೋರ್ಟ್ ಇಲ್ಲದೆ ಹೋದ್ರೆ ನೀವು ಇಷ್ಟೊಂದು ಅಚೀವ್ ಮಾಡೋಕ್ಕಾಗಲ್ಲ. ಅದ್ರ ಬಗ್ಗೆ ಏನಂತೀರ? ನಾನು ಹೇಳಿದೆ ಅಲ್ಲ, ನಾನು ಐ ಶುಡ್ ಬಿ ಗ್ರೇಟ್ಫುಲ್ ಟು ಮೈ ಪೇರೆಂಟ್ಸ್ ಫಾರ್ ಬ್ರಿಂಗಿಂಗ್ ಅಪ್ ವಿತ್ ಆಲ್ ದಿ ಫ್ಯಾಮಿಲಿ ಕಲ್ಚರ್. ಆ್ಯಂಡ್ ಅವರು ಇಷ್ಟೇ ಹೇಳಿದ್ದು, ಯು ಥಿಂಕ್ ಅಬೌಟ್ ಯುವರ್ ಎಜುಕೇಷನ್ ಈಸ್ ದ ಕೀ ಟು ಸಕ್ಸಸ್. ಒಬ್ಬ ಸಿಟಿಸನ್ಗೆ ಶಿಕ್ಷಣದ ಮುಂದೆ ಏನೂ ಇಲ್ಲ ಇವತ್ತು. ಶಿಕ್ಷಣನೇ ಅತಿ ದೊಡ್ಡ ವೆಪನ್ ನಮಗೆಲ್ಲರಿಗೂ. ಅದನ್ನು ಎಂಕರೇಜ್ ಮಾಡಿದ್ರು. ಆಮೇಲೆ ಓವರ್ ಆಲ್ ಡೆವಲಪ್ಮೆಂಟ್ಗೆ ನನಗೆ ಸ್ಪೋರ್ಟ್ಸು, ಆ್ಯಕ್ಟಿಂಗಲ್ಲಾಗಲಿ, ಡಿಬೇಟಲ್ಲಾಗಲಿ ಎಲ್ಲದರಲ್ಲೂ ಎಂಕರೇಜ್ ಮಾಡಿದ್ರು. ಓವರ್ ಆಲ್ ಡೆವಲಪ್ಮೆಂಟ್ಗೆ ಅದು ಬೇಕು. ನಮ್ಮ ವಿದ್ಯಾರ್ಥಿಗಳಿಗೂ ನಾನು ಅದನ್ನೇ ಇಲ್ಲಿ ಹೇಳ್ತಾ ಇದ್ದೀನಿ ಯಾವಾಗಲೂ. ಸ್ಪೋರ್ಟ್ಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್, ಆ್ಯಂಡ್ ಪಾರ್ಟಿಸಿಪೇಟಿಂಗ್ ಇನ್ ದಿ ಆನ್ ದಿ ಸ್ಟೇಜ್ ವಿತ್ ಡಿಫ್ರೆಂಟ್ ಕಲ್ಚರಲ್ ಆ್ಯಕ್ಟಿವಿಟೀಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಫಾರ್ ಓವರ್ ಆಲ್ ಡೆವಲಪ್ಮೆಂಟ್. ಇದೆಲ್ಲ ಇದ್ದಾಗ ನನ್ನ ಫ್ಯಾಮಿಲಿನಲ್ಲಿ ತುಂಬ ಪೇಷನ್ಸ್ ಇತ್ತು. ನನ್ನ ಪೇರೆಂಟ್ಸ್ಗೆ ಅವರು ಎಂಕರೇಜ್ ಮಾಡಿದ್ರು. ಇದಾದ ನಂತರ ಈಗಲೂ ಕೂಡ ನನ್ನ ಮೈ ವೈಫ್ ಡಾಕ್ಟರ್ ಪವಿತ್ರ ಆ್ಯಂಡ್ ಮೈ 2 ಚಿಲ್ಡ್ರನ್ ಸಾಕ್ಷಾ ಆ್ಯಂಡ್ ಲಾಸಿಯಾ, ದೇ ಆರ್ ದ ಬೆಸ್ಟ್ ಕ್ರಿಟಿಕ್ಸ್. ನೋಡಿ, ಮೋಸ್ಟ್ ಇಂಪಾರ್ಟೆಂಟು ಸಪೋರ್ಟಿಂಗ್ ಒಂದೇ ಅಲ್ಲ, ದೇ ಆರ್ ಮೈ ಬೆಸ್ಟ್ ಕ್ರಿಟಿಕ್ಸ್. ಅವರು ನಾನು ಹಾಕೋ ಡ್ರೆಸ್ಸಿಂದ, ನಾನು ಮಾತಾಡೋದ್ರಿಂದ ಹಿಡಿದು ನಾನು ಮಾಡ್ತಾರೋ ಪ್ರೋಗ್ರಾಮ್ಸ್ ಬಗ್ಗೆ ಎಲ್ಲದಕ್ಕೂ ದೇ ಆರ್ ದ ಬೆಸ್ಟ್ ಕ್ರಿಟಿಕ್ಸ್. ದೇ ಆರ್ ವೆರಿ ವೆರಿ ಹಾರ್ಶ್ ಆ್ಯಂಡ್ ವೆರಿ ರಿಯಲಿಸ್ಟಿಕ್. ಇದು ಸರಿ, ಇದು ತಪ್ಪು ಅಂತ ಕ್ಲಿಯರಾಗಿ ಹೇಳ್ಬಿಡ್ತಾರೆ. ದೇ ಡೋಂಟ್ ವಾಂಟ್ ಟು ಪ್ಲೀಸ್ ಮೀ. ಸೊ ದಟ್ ಕ್ರಿಟಿಸಿಸಮ್, ಹೆಲ್ದಿ ಕ್ರಿಟಿಸಿಸಮ್ ಹ್ಯಾಸ್ ಹೆಲ್ಪ್ ಮೀ ಅ ಲಾಟ್ ಟು ಮೆಂಡ್ ಮೈ ಸೆಲ್ಫ್. ಆ್ಯಂಡ್ ಗ್ರೇಟೆಸ್ಟ್ ನನ್ನ ಟೀಚರ್ಸು, ದೇ ಆರ್ ದ ಗ್ರೇಟೆಸ್ಟ್ ಇನ್ಸ್ಪಿರೇಷನ್. ಪೇರೆಂಟ್ಸು ಮತ್ತು ನನ್ನ ಫ್ಯಾಮಿಲಿ ಬಿಟ್ಟರೆ, ಆ್ಯಂಡ್ ಮೈ ಸಿಬ್ಲಿಂಗ್ಸ್, ಮೈ ಬ್ರದರ್ಸ್, ಸಿಸ್ಟರ್ಸ್, ಅವರೆಲ್ಲರೂ, ಎಲ್ಲ ಕಸಿನ್ಸ್ ಎಲ್ಲರೂ ಸಪೋರ್ಟಿವ್ ಆಗಿದ್ದಾರೆ ಡೇ ಒನ್ನಿಂದ. ಐ ಆಮ್ ಎ ಹೀರೋ, ಬಾರ್ನ್ ಹೀರೋ. ಅಂದರೆ ಯಾಕೆ ಅಂತ ಹೇಳಿದ್ರೆ, ನಂದು ಅವತ್ತಿಂದನೂ ನಡೆ ನುಡಿ, ನಂದು ಆಚಾರ ವಿಚಾರಗಳೆಲ್ಲದು ಎವ್ರಿಥಿಂಗ್ ಈಸ್ ಕ್ಲೀನ್ ಆ್ಯಂಡ್ ಇಟ್ ವಾಸ್ ಎ ರೋಲ್ ಮಾಡೆಲ್ ಟು ಎವ್ರಿಬಡಿ. ನನ್ನ ಟೀಚರ್ಸ್ಗೆ, ನನ್ನ ಟೀಚರ್ಸು, ಆ್ಯಂಡ್ ಆಲ್ಸೋ ಟು ಟೆಲ್ ಯು ಆನೆಸ್ಟ್ಲಿ, ಫಸ್ಟ್ ವೈಸ್ ಚಾನ್ಸ್ಲರ್, ನಾನು ವೈಸ್ ಚಾನ್ಸ್ಲರ್ ಆದವರು ನನ್ನ ಟೀಚರ್ ಆದವರು ಡಾಕ್ಟರ್ ಕಾಂತಾ ಜಾಧವ್. ಶಿ ಕೇಮ್ ಟು ಮೀ ಫಾರ್ ಎ ಸರ್ಜರಿ. ಶಿ ಸೆಡ್, ಯು ಆಪ್ರೇಟ್, ಐ ಹ್ಯಾವ್ ಫೇತ್ ಆ್ಯಂಡ್ ಟ್ರಸ್ಟ್ ಇನ್ ಯು. ಐ ವಾಸ್ ಸೋ ಹ್ಯಾಪಿ. ಟೀಚರ್ಸ್ನ ಟ್ರೀಟ್ ಮಾಡೋ ಲೆವೆಲಿಗೆ ಬೆಳೆದಿದ್ದೀವಿ ಅಂದರೆ, ಅಷ್ಟು ಬಂದಿದೆ ಅಂತ ಹೇಳಿದ್ರೆ ನನಗೆ ಅದು ಸೌಭಾಗ್ಯನೇ. ನಂದು ಐ ಆಮ್ ಕೇಪಬಲ್ ಆ್ಯಂಡ್ ಕಾಂಪಿಟೆಂಟ್ ಅಂತ ಅರ್ಥ. ಇದಕ್ಕೆಲ್ಲ ನನ್ನ ಟೀಚರ್ಸು ನನ್ನ ಸಕ್ಸಸ್ಸಲ್ಲಿ ಕಾರಣ. ಆಮೇಲೆ ಆಲ್ಸೋ ವೆರಿ ಇಂಪಾರ್ಟೆಂಟ್, ಆಲ್ ಮೈ ಫ್ರೆಂಡ್ಸ್, ಗ್ರೇಟ್ ಫ್ರೆಂಡ್ಸ್ ಫ್ರಮ್ ಸ್ಕೂಲ್ ಟು ಕಾಲೇಜ್ ಆ್ಯಂಡ್ ಮೈ ವರ್ಕಿಂಗ್ ಕಾಲೇಜ್, Kempegowda Institute of Medical Sciences, and all the teachers across the state, all my friends, everybody was with me in my success or failure. All my friends, a big thanks to them, my friends, not apart from my family. ಇವತ್ತಿಗೂ ಕೂಡ ನನ್ನ ಕಲೀಗ್ಸು, ನನ್ನ ಫ್ರೆಂಡ್ಸು ಮತ್ತು ಆಲ್ ಆಫೀಸರ್ಸ್ ಹಿಯರ್, they are the people behind my success. So I have seen success because of this support. That's why I believe in teamwork. So I always believe in teamwork. ಮೊನ್ನೆ ನಾನು ಡಯಾಸಲ್ಲಿ ಕೂಡ ಹೇಳಿದೆ ಮಾನ್ಯ ಮುಖ್ಯಮಂತ್ರಿಗಳಿಗೆ. ಅವರು ಅದರ ಹಿಂದಿನ ದಿವಸ ಟೀಮ್ ಕರ್ನಾಟಕ ಅಂತ ಮಾತಾಡಿದರು. ಟೀಮ್ ಕರ್ನಾಟಕ ವಿಲ್ ಟೇಕ್ ದಿಸ್ ಸ್ಟೇಟ್ ಟು ಹೈಯರ್ ಲೆವೆಲ್ ಅಂತ. ನಾನು ಹೇಳಿದೆ, ಟೀಮ್ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಈಸ್ ವಿತ್ ಯು ಸರ್ ಇನ್ ಆಲ್ ದಿ ಬೆಸ್ಟ್ ಎಂಡೋವರ್ಸ್ ಇನ್ ದ ಫೀಲ್ಡ್ ಆಫ್ ಮೆಡಿಸಿನ್ ಆ್ಯಂಡ್ ಹೆಲ್ತ್ ಕೇರ್ ಅಂತ ಪ್ರಾಮಿಸ್ ಮಾಡಿದೆ. ಸೊ ನನ್ನ ಫ್ಯಾಮಿಲಿ, ನನ್ನ ಕಷ್ಟ ಸುಖ ಎಲ್ಲದರಲ್ಲೂ ಇದ್ದಾರೆ. ದೇ ಆಲ್ವೇಸ್ ಅಫ್ಕೋರ್ಸ್ ಕಂಪ್ಲೇಂಟ್ ದಟ್ ಐ ಡೋಂಟ್ ಗಿವ್ ಸಫಿಷಿಯಂಟ್ ಟೈಮ್ ಟು ಮೈ ಫ್ಯಾಮಿಲಿ. ಬಟ್ ನಂದು ಒಂದು ಸೂತ್ರ, ನೀವು ಅದನ್ನು ಅಪ್ರಿಷಿಯೇಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ನಾನು ಯಾವ ಹ್ಯಾಪಿ ಒಕೇಶನ್ಸು ಅದರಲ್ಲಿ ಜಾಸ್ತಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಹೋಗಲ್ಲ. ಅವ್ರು ಕರೆದ್ರೂ ಕೂಡ ನಂದು ಕೆಲಸಗಳಿದ್ರೆ ಅದನ್ನು ಬಿಟ್ಟು ಹೋಗೋದಿಲ್ಲ. ಬಟ್ ಯಾರದೇ ತೊಂದರೆ ಇದ್ದಲ್ಲಿ ಐ ಆಮ್ ದ ಫಸ್ಟ್ ಪರ್ಸನ್ ಟು ಸ್ಟ್ಯಾಂಡ್ ಆ್ಯಂಡ್ ರಿಸೀವ್ ದೇರ್ ಕಾಲ್ಸ್ ಆ್ಯಂಡ್ ಹೆಲ್ಪ್ ಔಟ್ ಇನ್ ಮೈ ಫ್ಯಾಮಿಲಿ ಆರ್ ಫ್ರೆಂಡ್ ಸರ್ಕಲ್. ಅವರು ಮದುವೆಗಳಿಗೆ ಕರೀತಾರೆ, ಮುಂಜಿ ಕರೀತಾರೆ, ಇನ್ನೊಂದು ಯಾವುದೋ ಒಂದು ಪ್ರಾರಂಭ ಅದು ಸಂತೋಷ ಕೂಟಕ್ಕೆ ಕರೀತಾರೆ. ಐ ಮೇ ಬಿ ಆಬ್ಸೆಂಟ್, ದೇ ನೋ. But at the same time, if somebody gets admitted in the hospital, somebody has a problem, I'm the first person to attend the call. I'm the first person to reach out to them. Adu nandu policy. So family, I'm grateful to them. They have stood with me. They have a lot of patience in tolerating me. I'm grateful to them, and they are the best critics that has helped me. And my friends and colleagues.
ಇದಕ್ಕೆ ಇಲ್ಲಿರೋರ ಒಬ್ಬರು ಸ್ಟಾಫ್ ಇದ್ದಾರೆ, ಹೆಸರು ಹೇಳೋ ಬೇಡೋ ಗೊತ್ತಿಲ್ಲ. ಈ ವಾಸ್ ಹಾಸ್ಪಿಟಲೈಸ್ಡ್. ಆ ಟೈಮಲ್ಲಿ ವಿ ಸಿ ಆಗಿದ್ದವರು ಹೋಗಿ ಅವ್ರಿಗೆ ಅಡ್ಮಿಟ್ ಮಾಡಿ ಚೆಕ್ ಮಾಡಿ ಪದೇ ಪದೇ ಹೋಗಿ ಅವ್ರನ್ನ ಕೇರ್ಫುಲ್ಲಾಗಿ ನೋಡಿಕೊಂಡ್ರು. ದಟ್ ಈಸ್ ಕ್ವಾಲಿಟಿ. ಅವ್ರ ಬಾಯಿಂದ ಬಂತು. ಇದು ನಾನು ಎಲ್ಲ ಇನ್ಫಾರ್ಮೇಷನ್ ಗ್ಯಾದರ್ ಮಾಡಿ ನನಗೆ ಕೇಳ್ತಿರೋದು. ಬಟ್ ಇಲ್ಲಿ ಬ್ಲೆಸ್ಡ್ ಆರ್ ದೇರ್ ಫ್ಯಾಮಿಲೀಸ್, ಬ್ಲೆಸ್ಡ್ ಆರ್ ದೇರ್ ಫ್ರೆಂಡ್ಸ್ ಟು ಹ್ಯಾವ್ ದಿಸ್ ಕೈಂಡ್ ಆಫ್ ಪರ್ಸ್ನಾಲಿಟಿ. ಆ್ಯಂಡ್ ಡಾಕ್ಟ್ರೇ, ನಿಜ ಹೇಳ್ತೀನಿ, ಐ ಎಂಜಾಯ್ ದಿಸ್ ಪಾಡ್ಕಾಸ್ಟ್. ವೆರಿ ಇನ್ಫಾರ್ಮೇಟಿವ್ ಆಗಿತ್ತು. ತಮ್ಮಲ್ಲಿ ಈ ಟೈಮಲ್ಲಿ ಒಂದು ಬೇಡಿಕೆ ಇಡ್ತಾ ಇದ್ದೀನಿ. ನಿಮ್ಮಂಥವ್ರು ಸಿಗೋದು ರೇರ್ ಪರ್ಸ್ನಾಲಿಟಿ. ನಮ್ಮ ಗ್ಲೋಬಲ್ ವೆಲ್ಬೀಯಿಂಗ್ ಕಾನ್ಫರೆನ್ಸು ತಾವು ಲಾಸ್ಟ್ ಟೈಮ್ ಬಂದಿದ್ರಿ, ವಿಸಿಟ್ ಮಾಡಿದ್ರಿ. ಈ ಸಲ ನಮ್ಮ ಒಂದು ರಿಕ್ವೆಸ್ಟ್ ಏನು ಅಂದರೆ, ನಿಮ್ಮ ಒಂದು ನಾಲೆಜು, ನಿಮ್ಮ ಒಂದು ವಿಷನ್ನ ಇನ್ಕಾರ್ಪೊರೇಟ್ ಮಾಡಿಬಿಟ್ಟು ಮಾಡೋಣ. ಯಾಕೆಂದರೆ ಕರ್ನಾಟಕನ ನೆಕ್ಸ್ಟ್ ಲೆವೆಲ್ ತೊಗೊಂಡೋಗ್ಬೇಕು ಅಂತ ನಾವು ಗುದ್ದಾಡ್ತಾ ಇದ್ದೀವಿ ನಾವು. ಬಟ್ ನಿಮ್ಮಂಥ ಲೀಡರ್ ಸಿಕ್ಬಿಟ್ರೆ GWS ವಿಲ್ ಗೋ ಟು ದ ನೆಕ್ಸ್ಟ್ ಲೆವೆಲ್. ಇದು ನಮ್ಮ ಒಂದು ಬೇಡಿಕೆ ಡಾಕ್ಟ್ರೆ. ದಯವಿಟ್ಟು ಇದನ್ನು ನೀವು ನಮ್ಗೆ ಸಪೋರ್ಟ್ ಮಾಡಬೇಕು. ಡೆಫಿನೆಟ್ ಆಗಿ ಈಗ ಫಾರ್ ದ ಗುಡ್ ಕಾಸ್ ಯೂನಿವರ್ಸಿಟಿ ಈಸ್ ಆಲ್ವೇಸ್ ದೇರ್. ಆ್ಯಂಡ್ ಆಫ್ಟರ್ ಐ ಹ್ಯಾವ್ ಟೇಕನ್ ಓವರ್, we have recognized the conferences, workshops, all that I have individually attended, I have supported from the university all the time. ಈ ಸಲ ಕೂಡ ತಮ್ಮ ಪ್ರಪೋಸಲ್ ಬಂದಾಗ ಆಯುಷ್ ಟಿ ವಿಯಿಂದ ಅದನ್ನು ನಾನು ನಮ್ಮ ಸೆನೆಟ್ ಮೆಂಬರ್ಸು, ಸಿಂಡಿಕೇಟ್ ಮೆಂಬರ್ಸು, ಅಫ್ಕೋರ್ಸ್ ಸೆನೆಟ್ ಸಿಂಡಿಕೇಟ್ ಮೆಂಬರ್ಸ್ದು ಐ ಆಮ್ ರಿಯಲಿ ಗ್ರೇಟ್ಫುಲ್ ಟು ದೆಮ್ for helping adopting this all the policies and whatever I have done so far. ಅದನ್ನು ಅವ್ರು ಎಂಡೋರ್ಸ್ ಮಾಡಿ ದೇ ಹ್ಯಾವ್ ಸ್ಟುಡ್ ವಿತ್ ಮೀ, ಸೆನೆಟ್, ಸಿಂಡಿಕೇಟ್, ಅಕಾಡೆಮಿಕ್ ಕೌನ್ಸಿಲ್, ಆಲ್ ದ ಟೈಮ್, ಅಪಾರ್ಟ್ ಫ್ರಮ್ ದಿ ಆಫೀಸರ್ಸ್. ಈಗಲೂ ಕೂಡ ನಾನು ಸೆನೆಟ್ ಮೆಂಬರ್ಸ್ಗೆ ರಿಕ್ವೆಸ್ಟ್ ಮಾಡಿದ್ದೀನಿ, ಇದು ನಿಮ್ಮ ಜೊತೆಗೆ ಒಂದು ಇಂಟ್ರ್ಯಾಕ್ಟ್ ಮಾಡಿ ಇನ್ ವಾಟ್ ಬೆಸ್ಟ್ ವೇ ಯೂನಿವರ್ಸಿಟಿ ಕ್ಯಾನ್ ಪಾರ್ಟಿಸಿಪೇಟ್ ಇನ್ ದ ವರ್ಕ್ಶಾಪ್ ಆ್ಯಂಡ್ ಡೂ ಆಲ್ ದಿಸ್ ಅಲಾಂಗ್ ವಿತ್ ಯು, ಜಾಯಿನ್ ಹ್ಯಾಂಡ್ಸ್ ವಿತ್ ಯು in this noble cause. So university will stand with you. Thank you, Doctor. Apart from officers, I should be thankful to all the bodies, our Senate, Syndicate, Academic Council, Board of Studies, and all other boards, and all the officers. They have endorsed whatever decisions we have taken. I have taken personally because they know it was genuinely done. ಸೊ ಪ್ರತಿ ಸಲ ನಾವು ಇದಕ್ಕೆಲ್ಲ ನಾವು ಒಪ್ಪಿಗೆ ತೊಗೊಬೇಕಾದ್ರೆ ನಾನು ಸೆನೆಟ್, ಸಿಂಡಿಕೇಟು, ಅಕಾಡೆಮಿಕ್ ಕೌನ್ಸಿಲ್ಗೆ ಹೋಗಬೇಕು. ಹೊಸ ಕಾಲೇಜ್ ಪ್ರಾರಂಭ ಆಗ್ಬೋದು ಅಥವಾ ಬೇರೆ ಕೋರ್ಸ್ಗಳು ಮಾಡ್ಬೋದು. ನಮ್ಮ ಎಲ್ಲ ಇನಿಷಿಯೇಟಿವ್ಸ್ನ ಸಿಂಡಿಕೇಟಲ್ಲಿ, ಸೆನೆಟಲ್ಲಿ ಹೋಲ್ ಹಾರ್ಟೆಡ್ಲಿ ದೇ ಹ್ಯಾವ್ ಸಪೋರ್ಟೆಡ್. ಆ್ಯಂಡ್ ಸೆನೆಟ್ ಸಿಂಡಿಕೇಟ್ ಮೆಂಬರ್ಸು ಆ್ಯಂಡ್ ನಮ್ಮ ಮಿನಿಸ್ಟರ್ಸು ಆ್ಯಂಡ್ ಸೆಕ್ರೆಟ್ರಿ ಅವರು ಎಲ್ಲರೂ ಪರ್ಸ್ನಲ್ ಆಗಿ ಇನಿಷಿಯೇಟಿವ್ಸಲ್ಲಿ ಭಾಗವಹಿಸಿದ್ದಾರೆ, ಪ್ರತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ, ಎಂಕರೇಜ್ ಮಾಡಿದ್ದಾರೆ. ಆ್ಯಂಡ್ ದೇ ಹ್ಯಾವ್ ಸೀನ್ ದ್ಯಾಟ್ ಇಟ್ ವಾಸ್ ಸಕ್ಸಸ್ಫುಲ್. ಸೊ ಪ್ರತಿ ಕಾರ್ಯಕ್ರಮದಲ್ಲಿ. ಸೊ ಐ ಆಮ್ ಗ್ರೇಟ್ಫುಲ್ ಟು ಆಲ್ ಆಫ್ ದೆಮ್. ನಮ್ಮ ಡಾಕ್ಟರ್ಸ್ಗಳಿಗೆ ಲೀಡರ್ಶಿಪ್ ಕ್ವಾಲಿಟೀಸ್ ಕೊರತೆ ಇದೆ. ನಾನು ಯಾಕಂದರೆ ಡಾಕ್ಟರ್ ಹತ್ರ ತುಂಬ ಇಂಟ್ರಾಕ್ಟ್ ಮಾಡ್ತೇನೆ. ಕೆಲವೊಬ್ಬರ ಹತ್ರ ಇದೆ, ಬಟ್ ಮೆಜಾರಿಟಿ ದರ್ ಲ್ಯಾಕಿಂಗ್. ಫಿಯರ್ ಇದೆ, ಭಯ ಇದೆ. ಏನಾರು ಬಂದರೆ ಪೇಷಂಟ್ಸ್ ಹ್ಯಾಂಡಲ್ ಮಾಡೋದಕ್ಕೂ ಅವ್ರಿಗೆ ಹಿಂದೆ ಮುಂದೆ ನೋಡ್ತಾರೆ ಅವರು. ಡಾಕ್ಟರ್ಸ್ಗೆ ಲೀಡರ್ಶಿಪ್ ಕ್ವಾಲಿಟಿ ಡೆವಲಪ್ ಮಾಡಲೇಬೇಕು. ನೀವು ಫಿನಿಷಿಂಗ್ ಸ್ಕೂಲ್ ಅಂತ ಹೇಳಿದರೆ ತುಂಬ ಅವಶ್ಯಕತೆ ಇದೆ. ಇದು ಫ್ರೆಷರ್ಸ್ಗಾಗುತ್ತೆ, ಬಟ್ ಎಕ್ಸಿಸ್ಟಿಂಗ್ ಡಾಕ್ಟ್ರು ಆಲ್ರೆಡಿ ಇವರಿಂದ ಫೀಲ್ ದೇ ಆರ್ ಸಫರಿಂಗ್. ಅವ್ರಿಗೊಂದು ಮೆಸೇಜ್ ಡಾಕ್ಟ್ರ್. ಡಾಕ್ಟರ್ಸ್ ಆರ್ ಬ್ಯಾಡ್ ಅಡ್ಮಿನಿಸ್ಟ್ರೇಟರ್ಸ್ ಅಂತೆಲ್ಲ ಹೇಳ್ತಾ ಇರ್ತಾರೆ, ಬಟ್ ನನಗೆ ಅದ್ರ ಬಗ್ಗೆ ಭಿನ್ನಾಭಿಪ್ರಾಯ ಇದೆ. ಡಾಕ್ಟರ್ಸಲ್ಲಿ ತುಂಬ ಟ್ಯಾಲೆಂಟ್ ಇದೆ, ಆ್ಯಕ್ಚುಲಿ ತುಂಬ ಟ್ಯಾಲೆಂಟ್ ಇದೆ. ಅವರಿಗೆ ಕರೇಜ್ ಇದೆ. ಆಲ್ ಸರ್ಜನ್ಸ್ ಹ್ಯಾವ್ ಲಯನ್ಸ್ ಹಾರ್ಟ್ ಅಂತ. ಸೊ ಅದಿಲ್ಲದೆ ಇದ್ದರೆ ಪ್ರಾಕ್ಟೀಸ್ ಮಾಡಲಿಕ್ಕಾಗಲ್ಲ, ಅದು ಪೇಷಂಟ್ಸ್ ನೋಡಲಿಕ್ಕಾಗಲ್ಲ, ಎಲ್ಲ ಪ್ರೊಫೆಷನ್ ಕಂಟಿನ್ಯೂ ಮಾಡಿ. ಬಟ್ ಡಾಕ್ಟರ್ಸ್ ಐ ಹ್ಯಾವ್ ಟ್ಯಾಲೆಂಟ್. ನಮ್ಗೇನಾಗ್ತದೆ ಅಂದರೆ ಅವರು ದೇ ಆರ್ ಕನ್ಫೈನ್ಡ್ ಟು 4 walls, ಎಕ್ಸ್ಪೋಜರ್ ಇಲ್ಲ. ಸೊ ದಿ ಅಡ್ಮಿನಿಸ್ಟ್ರೇಷನ್ಗಾಗಲಿ ಮತ್ತು ಸ್ಟೇಜ್ ಮೇಲೆ ಬಂದು ಟು ಓಪನ್ ಔಟ್ ಆ್ಯಂಡ್ ಟು ಇಂಟ್ರ್ಯಾಕ್ಟ್, ಅವ್ರಿಗೆಲ್ಲರಿಗೂ ಲೀಡರ್ಶಿಪ್ ಕ್ವಾಲಿಟಿ ನಾವು ಡೆವಲಪ್ ಮಾಡಿಸ್ಬೇಕು, ಟು ಇಂಟ್ರ್ಯಾಕ್ಟ್ ವಿತ್ ದ ಸೊಸೈಟಿ ಎಲ್ಲ. ಸೊ ನಾವು ಈ ಲೀಡರ್ಶಿಪ್ ಕ್ವಾಲಿಟಿ ಡೆವಲಪ್ ಆಯಿತು ಅಂತ ಹೇಳಿದ್ರೆ ವಿತ್ ದೇರ್ ನಾಲೆಡ್ಜ್ ಆ್ಯಂಡ್ ವಿತ್ ದೇರ್ ಟ್ಯಾಲೆಂಟ್ ಅಲ್ಲ, ದೇ ವಿಲ್ ಬಿ ರಿಯಲ್ ಬಿಗ್ ಗುಡ್ ಸಿಟಿಸನ್ಸ್ ಆ್ಯಂಡ್ ಲೀಡರ್ಸ್ ಇನ್ ದಿ ಸೊಸೈಟಿ. ಅದನ್ನು ಮಾಡಲಿಕ್ಕೆ ನಾವು ಕಾರ್ಯಕ್ರಮನೂ ಮಾಡ್ತಾ ಇದ್ದೀವಿ. ನಿಮಗೆ ಅದನ್ನು ಹೇಳೋದು ಮತ್ತೆ ವಿದ್ಯಾರ್ಥಿಗಳಿಗೋಸ್ಕರ ಮತ್ತು ಟೀಚರ್ಸ್ಗೋಸ್ಕರ ನಾವು ನಿಮ್ಯಾನ್ಸ್ ಜೊತೆ ಸೇರಿ ಅಕಾಡೆಮಿಕ್ ಸ್ಕಿಲ್ ಅಸೆಸ್ಮೆಂಟ್ ಆ್ಯಂಡ್ ನಾನ್ ಅಕಾಡೆಮಿಕ್ ಸ್ಕಿಲ್ ಅಸೆಸ್ಮೆಂಟ್ ಆ್ಯಂಡ್ ಅಸೆಸ್ಮೆಂಟ್ ಜೊತೆಗೆ ಕೌನ್ಸಿಲಿಂಗ್ ಮಾಡಿ ಅವರಿಗೆ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ಗೆ
ಈ ಲೈಫ್ ಸ್ಟೈಲ್ಸ್ ಕಲಿಸೋದ್ರ ಜೊತೆಗೆ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ಗೆ ಅದನ್ನು ಒಂದು ಕಾರ್ಯಕ್ರಮ ಶುರು ಮಾಡಿದ್ದೀವಿ. ಈಗಾಗಲೇ ಅದಕ್ಕೆ ಕಮಿಟಿ ಕಾನ್ಸ್ಟಿಟ್ಯೂಟ್ ಆಗಿ ಅದು 2 ಮೀಟಿಂಗ್ಗಳು ಕೂಡ ಆಯಿತು. ಇದು ನಾವು ಕಾರ್ಯಕ್ರಮ ಶುರು ಮಾಡ್ತಾ ಇದ್ದೀವಿ. ಅದರಲ್ಲಿ ಅವರಿಗೆ ನಾನ್ ಅಕಾಡೆಮಿಕ್ ಸ್ಕಿಲ್ಸ್ ಎಲ್ಲ ಕಲಿಸ್ಕೊಡ್ತೀವಿ. ಅದರಲ್ಲಿ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಕೂಡ ಒಂದು. ಸೊ ಆ ಪರ್ಸ್ನಾಲಿಟಿ ಡೆವಲಪ್ಮೆಂಟು ಆಯಿತು ಅಂತ ಹೇಳಿದ್ರೆ ದಟ್ ವಿಲ್ ಬಿ ಅನ್ ಅಡಿಷನ್ ವ್ಯಾಲ್ಯೂ ಟು ದೇರ್ ಪ್ರೊಫೆಷನ್ ಆ್ಯಂಡ್ ದೇ ವಿಲ್ ಆಲ್ ಬಿ ವೆರಿ ಗುಡ್ ಲೀಡರ್ಸ್ ಫಾರ್ ದಿ ಸೊಸೈಟಿ ಇನ್ ದ ಫ್ಯೂಚರ್ ಟು ಕಮ್. ಸೂಪರ್ ಡಾಕ್ಟರ್, ವೆರಿ ಮಚ್ ರಿಕ್ವೈರ್ಡ್. ಇವತ್ತಿನ ಲೀಡರ್ಸ್ ಟಾಕು ತುಂಬ ಇನ್ಫಾರ್ಮೇಟಿವ್ ಆಗಿತ್ತು. ಪ್ರತಿಯೊಬ್ಬರು ಡಾಕ್ಟ್ರು, ಪ್ರತಿಯೊಬ್ಬರು ಸ್ಟೂಡೆಂಟ್, ಎಸ್ಪೆಷಲ್ ದೇರ್ ಪೇರೆಂಟ್ಸು ನೋಡಲೇಬೇಕಾಗಿದೆ. ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಡಾಕ್ಟ್ರೆ. ಧನ್ಯವಾದಗಳು. ನಿಮ್ಮ ಇದರಲ್ಲಿ ಹೇಳ್ದಂಗೆ ಉಪನಿಷತ್ತಲ್ಲಿ ಸಹನಾವವತ್ತು ಸಹನೌ ಭುನಕ್ತು ಸಹವೀರ್ಯಂ ಕರವಾವಹೈ ಹೀಗೆ ಕಂಟಿನ್ಯೂ ಆಯ್ತಲ್ಲ. ಸೊ ಎಲ್ಲರೂ ಸೇರಿ ಲೆಟ್ಸ್ ಆಲ್ ಎನರ್ಜೈಸ್, ಲೆಟ್ಸ್ ಆಲ್ ವರ್ಕ್ ಟುಗೆದರ್, ಲೆಟ್ಸ್ ಆಲ್ ಬ್ರಿಂಗ್ ಅಪ್ ನ್ಯೂಟ್ರಿಷನ್ ಟುಗೆದರ್ ಅಂತ ಏನು ಹೇಳ್ತಾರೆ. ಲೆಟ್ಸ್ ಆಲ್ ವರ್ಕ್ together to build up this university and nation. Thank you very much. Thank you.